ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಗೇರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಹಾಗೂ ಸರ್ಕಾರದ ವೈಫಲ್ಯ ಎದ್ದು ಕಾಣ್ತಾ ಇದೆ. ಗೃಹ ಇಲಾಖೆ ಟ್ರಾನ್ಸ್ಫರ್ ವಿಚಾರದಲ್ಲಿ ಬ್ಯುಸಿಯಾಗಿದೆ ಅಂತ ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಆರೋಪವನ್ನು ವ್ಯಕ್ತಪಡಿಸಿದ್ದಾರೆ. ಕಿಮ್ಸ್ ಶವಾಗಾರಕ್ಕೆ ಶಾಸಕ ಮಹೇಶ್ ತೆಂಗಿನಕಾಯಿ ಭೇಟಿಯನ್ನು ಕೂಡ ಕೊಟ್ಟರು. ಕಿಮ್ಸ್ನ ಶವಾಗಾರದಲ್ಲಿ ಅಂಜಲಿ ಮೃತದೇಹವನ್ನು ನೋಡಿದ ನಂತರ ಮಹೇಶ್ ತೆಂಗಿನಕಾಯಿ ಹೇಳಿಕೆ ಕೊಟ್ಟರು. ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದ ಶಾಸಕ ಮಹೇಶ್ ತೆಂಗಿನಕಾಯಿ ನೇಹಾ ಹತ್ಯೆ ನಡೆದು ಬಹಳ ದಿನ ಕಳೆದಿಲ್ಲ, ಈಗ ಮತ್ತೊಂದು ಇಂತಹದೇ ಪ್ರಕರಣ ನಡೆದಿದೆ. ಇದರಲ್ಲಿ ಪೊಲೀಸ್ ಹಾಗೂ ಸರ್ಕಾರದ ವೈಫಲ್ಯ ಎದ್ದು ಕಾಣ್ತಾ ಇದೆ. ಇಂತಹ ಘಟನೆಗಳತ್ತ ಸರ್ಕಾರ ಗಮನ ಹರಿಸ್ತಾ ಇಲ್ಲ. ನೇರವಾಗಿ ಈ ಹತ್ಯೆಗೆ ಸರ್ಕಾರದ ವೈಫಲ್ಯವೇ ಕಾರಣ ಅಂತ ಆರೋಪವನ್ನ ಮಾಡಿದ್ದಾರೆ. ಹತ್ಯೆ ಮಾಡಿರೋ ಆರೋಪಿ ಒಂದು ವಾರದ ಹಿಂದೆಯೇ ನೇಹಾ ಹತ್ಯೆ ರೀತಿಯೇ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿದ್ದಂತೆ. ಇದನ್ನ ಬೆಂಡಿಗೇರಿ ಪೊಲೀಸರ ಗಮನಕ್ಕೂ ಕೂಡ ತರಲಾಗಿತ್ತಂತೆ. ಆದರೂ ಪೊಲೀಸರ ನಿರ್ಲಕ್ಷ್ಯದಿಂದ ಇದೀಗ ಮತ್ತೊಂದು ಜೀವ ಬಲಿಯಾಗಿದೆ. ಬೆದರಿಕೆ ಹಾಕಿದ ಸಂದರ್ಭದಲ್ಲೇನೆ ಮುಂಜಾಗ್ರತಾ ಕ್ರಮ ವಹಿಸಿದ್ರೆ, ಪೊಲೀಸರು ಕೈಗೊಂಡಿದ್ದರೆ ಇಂತಹ ಘಟನೆ ನಡೀತಾ ಇರಲಿಲ್ಲ. ಇದನ್ನ ತಪ್ಪಿಸಬಹುದಾಗಿತ್ತು ಎಂದಿದ್ದಾರೆ ಶಾಸಕರು. ಹುಬ್ಬಳ್ಳಿಯಲ್ಲಿ ಕಳೆದ ಹಲವಾರು ದಿನಗಳಿಂದ ನೇಹಾ ಹತ್ಯೆ ಪ್ರಕರಣ ಮಾಸುವ ಮುನ್ನವೇ ಇವತ್ತು ಅಂಜಲಿ ಅಂಬಗೇರ್ ಅಂತಕ್ಕಂಥ ಒಬ್ಬ ಭಾಳ ಕಡು ಬಡತನದಲ್ಲಿರ್ತಕ್ಕಂಥ 20 ವರ್ಷದ ಯುವತಿ ಮೇಲೆ ಇವತ್ತು ಕೂಡ ಬರ್ಬರವಾಗಿ ಚಾಕು ಇರಿತವನ್ನು ಮಾಡೋ ಮುಖಾಂತರ ಅಂಜಲಿ ಅಂಬಗೇರ್ ಅಂತಕ್ಕಂಥ ಹುಡುಗಿ ಇವತ್ತು ಚಾಕುವಿನಿಂದ ಮರ್ಡರ್ ಮಾಡಿರ್ತಕ್ಕಂಥ ಸಂಗತಿಯನ್ನು ಇವತ್ತು ಬೆಳಿಗ್ಗೆ ಆಗಿದೆ. ಇವತ್ತು ಕಾನೂನು ಸುವ್ಯವಸ್ಥೆ ಇಡೀ ರಾಜ್ಯದಲ್ಲಿ ಸರಿ ಇಲ್ಲ ಅನ್ನೋದಕ್ಕೆ ಮತ್ತೆ ಪುರಾವೆಗಳನ್ನು ಬರ್ತಿರ್ತಕ್ಕಂಥ ನಾವು ನೋಡಿದ್ದೇವೆ. ಇವತ್ತು ನೇಹಾ ಹತ್ಯೆ ಆದಮೇಲೆ ಕೂಡ ಗೃಹ ಇಲಾಖೆ ಎಚ್ಚೆತ್ತುಕೊಂಡು ಈ ರೀತಿಯಾದಂಥ ಘಟನಾವಳಿಗಳನ್ನು ಆಗಲಾರದ ರೀತಿಯಲ್ಲಿ ನೋಡ್ಕೋಬೇಕಾಗಿತ್ತು. ಅದ್ರ ಜೊತೆಗೆ ಸರ್ಕಾರದವರು ಕೂಡ ಇವತ್ತು ಈ ರೀತಿಯಾದಂಥ ಘಟನಾವಳಿಗಳಾದಾಗ ಏನು ಹೇಳಿಕೆಗಳನ್ನು ನಾವು ಕೊಡಬೇಕನ್ನುವಂಥದ್ದನ್ನು ಸರ್ಕಾರದ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಮಂತ್ರಿಗಳಾಗಲಿ, ಗೃಹ ಸಚಿವರಾಗಲಿ, ಮುಖ್ಯಮಂತ್ರಿಗಳಾಗಲಿ ಒಂದು ಸಲ ಯೋಚನೆ ಮಾಡಬೇಕು. ಇವತ್ತು ಹಿಂದೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನೇ ಇವತ್ತು ಈ ರೀತಿಯಾದಂಥ ಘಟನೆಗಳನ್ನು ನಡೆಸಲಿಕ್ಕೆ ಭಾಳ ಪುಷ್ಟಿಯನ್ನು ಕೂಡ ಇವತ್ತು ಒದಗಿಸ್ತಾ ಇದ್ದಾವೆ. ಇವತ್ತು ನೋಡಿ, ನೇಹಾ ಹತ್ಯೆ ಆದಂಥ ಪ್ರಕರಣವನ್ನು ನೋಡಿದಾಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಲ್ಮೇಶ್, ನೋಡ್ತಾ ಇದ್ದೀವಿ ಈಗಾಗಲೇ ಹುಬ್ಬಳ್ಳಿಯಲ್ಲಿ ನೇಹಾ ಹತ್ಯೆ ಮಾದರಿಯಲ್ಲೇನೆ ಅಂಜಲಿ ಹತ್ಯೆ ಕೂಡ ಆಗಿದೆ. ಇದಕ್ಕೆ ಶಾಸಕರು ಕೂಡ ಕಿಡಿಕಾರಿದ್ದಾರೆ. ಅಂದರೆ ಈ ಘಟನೆ ಈ ರೀತಿಯಾಗಿ ಆತ ಬೆದರಿಕೆ ಹಾಕಿದ್ದ ಅನ್ನೋದು ಪೊಲೀಸರಿಗೆ ಮಾಹಿತಿ ಇತ್ತ? ಈ ಬಗ್ಗೆ ಡೀಟೇಲ್ಸ್ ನೋಡೋದಾದ್ರೆ ಶಿಲ್ಪ, ಹುಬ್ಬಳ್ಳಿಯಲ್ಲಿ ಮತ್ತೆ ಅಂಜಲಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಸಾಕಷ್ಟು ಉದ್ವಿಗ್ನ ಪರಿಸ್ಥಿತಿ, ವಾತಾವರಣ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಅಂಜಲಿ ಏನು ಕೊಲೆ ಮಾಡಿದ್ದಾನೆ, ನೇಹಾ ರೀತಿಯಲ್ಲೇ ಕೊಲೆ ಮಾಡತಕ್ಕಂಥ ಹಿಂದೆ ಭಯ ಜನ ಆ ರೀತಿಯಾದಂತಹ ಕೊಲೆ ಆದ ಪ್ರಕರಣದಲ್ಲಿ ಸಾಕಷ್ಟು ರೀತಿಯ ಕುಟುಂಬಸ್ಥರು ಭಯಪಟ್ಟಿದ್ದಾರೆ. ಹಿಂದೆ ಈತ ಸಾಕಷ್ಟು ರೀತಿಯ ಏನು ಗಿರೀಶ್ ಅಲಿಯಾಸ್ ಏನಿದ್ದಾನೆ ವಿಶ್ವ ಈ ಅಂಜಲಿಯ ಮನೆಗೆ ಬಂದು ಸಾಕಷ್ಟು ರವಾಂತ ಮಾಡ್ತಾನೆ. ಆ ರವಾಂತ ಮಾಡಿದ ಸಂದರ್ಭದಲ್ಲಿ ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸಿದ್ದಾರೆ. ಎಲ್ಲೊಂದು ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತ ಇದೆ. ಹುಬ್ಬಳ್ಳಿಯ ವೀರಾಪುರ ಓಣಿಯ ಅಂಜಲಿಯ ಮನೆಯ ನಿವಾಸದಲ್ಲಿ ಸಾಕಷ್ಟು ಪ್ರತಿಭಟನೆ ವ್ಯಕ್ತವಾಗಿ ತಹಶೀಲ್ದಾರ್ KR ಪಾಟೀಲ್ ಭೇಟಿ ಕೊಟ್ಟಿದ್ದಾರೆ. ತಹಶೀಲ್ದಾರ್ ಭರವಸೆ ಕೊಡ್ತಾ ಇದ್ದಾರೆ, ನ್ಯಾಯ ಕೊಡ್ತೇವೆ ಅಂತ ಹೇಳಿ. ಅದಕ್ಕೆ DC ಬರಬೇಕು, ಜಿಲ್ಲಾಧಿಕಾರಿಗಳೇ ಬಂದು ನಮಗೆ ಭರವಸೆ ಕೊಡಬೇಕು, ಒಂದು ಲಿಖಿತವಾಗಿ ಭರವಸೆ ಕೊಡಬೇಕು, ಅಂಜಲಿ ಸಾವಿಗೆ ನ್ಯಾಯ ಸಿಗಬೇಕು. ನೇಹಾ ಕೊಲೆ ಆದ ನಂತರ ಈಗ ಸಾಕಷ್ಟು ರೀತಿಯ ಮರೆಮಾಚ್ತಾ ಇದ್ದಾರೆ. ಎಲ್ಲೊಂದು ಕಡೆ ಕಾನೂನು ಸುವ್ಯವಸ್ಥೆ ಹರಿದಾಡ್ತಿದೆ. ಅದರಿಂದ ಕೂಡಲೇ ಈ ರೀತಿಯಾದಂತಹ ಕಾನೂನು ಸುವ್ಯವಸ್ಥೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಆಕ್ರೋಶಗೊಂಡಿದ್ದಾರೆ. ಕೂಡಲೇ ಅಂಜಲಿ ಕೊಲೆ ಆರೋಪಿ ಗಲ್ಲಿಸಬೇಕು ಅಂತ ಹೇಳಿ ಅಥವಾ ಎನ್ಕೌಂಟರ್ ಮಾಡಬೇಕು ಅಂತ ಹೇಳಿ ಸ್ಥಳೀಯರು ಪ್ರತಿಭಟನೆ ಮಾಡ್ತಿದ್ದಾರೆ. ಈಗ ಒಂದ್ ರೀತಿಯ ಅಂಜಲಿಯ ಶವಕ್ಕೆ ಪೂಜೆಯನ್ನು ಮಾಡಿದ್ದಾರೆ ಮತ್ತು ಅಂಜಲಿಯ ಶವ ಇಟ್ಟುಕೊಂಡು ಪ್ರತಿಭಟನೆ ಇಟ್ಟುಕೊಂಡು ಅಂಜಲಿಯ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಅಂಜಲಿ ಶವನ ನಾವು ಸಾಕೋದಿಲ್ಲ ಅಂತ ಹೇಳಿ ಸ್ಥಳೀಯರು ಪಟ್ಟು ಹಿಡಿತಾ ಇದ್ದಾರೆ. ಶಿಲ್ಪ, ಓಕೆ, ಧನ್ಯವಾದ ಕಲ್ಮೇಶ್ ಡೀಟೇಲ್ಸ್ಗಾಗಿ. ಹೇಳಕತ್ತೀನಿ, ಈ ರೀತಿಯಾದಂಥ ವ್ಯಕ್ತಿಗಳನ್ನು ನೀವು ಬಿಡು ಮುಖಾಂತರ ಇಲಾಖೆಯವ್ರ ಮೇಲೆ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಭಾಳಷ್ಟು ಸಮಸ್ಯೆಗಳಾಗ್ತವೆ. ಹುಬ್ಬಳ್ಳಿಯಲ್ಲಿ
ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ತೆಗೆಯಲೇಬೇಕು ಆ ಗಾಡಿ ಹಿಂಗ್ ಹೋಗಿ ಟರ್ನ್ ಆಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.